ಓಕೆ, ಈಗ ಮತ್ತೊಮ್ಮೆ ಬಹಳ ಮುಖ್ಯವಾಗಿ ದದ್ದಲ್ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಇವರಿವತ್ತು ನಮ್ಮ ಪ್ರತಿನಿಧಿ ಸುರೇಶ್ ಅವರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋದಕ್ಕೆ ಸಿಕ್ಕಿದ್ದಾರೆ. ಮುಖ್ಯಮಂತ್ರಿ ಹೇಳಿದರೆ ರಾಜೀನಾಮೆ ಕೊಡ್ತಾರಂತೆ. ರಾಜೀನಾಮೆ ಕೊಡ್ತಾರಲ್ಲ, ನೀವು ಕೊಡಬೇಕು. ಯಾಕೆ ಅಂತಂದರೆ ನಿಮ್ಮ ವಿರುದ್ಧ ಏನು ಆರೋಪ ಇದೆ, ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಮಗೆ ಗೊತ್ತಿದೆ. ನೀವು ಸೈಲೆಂಟ್ ಆಗಿದ್ರಿ. ಹಗರಣದ ಬಗ್ಗೆ ಗೊತ್ತಿದ್ರು ಸುಮ್ಮನಿದ್ರ ನಾಯಕರು. ನಮ್ಮ ಪ್ರಶ್ನೆ, ಬಸನಗೌಡ ದದ್ದಲ್ಗೆ ಸುತ್ತಿಕೊಂಡ ಹಗರಣದ ಆರೋಪ. ಮೊನ್ನೇನು ಮೃತಪಟ್ಟಿದ್ರು ಚಂದ್ರಶೇಖರ್, ದದ್ದಲ್ ಅವರ ಹೆಸರು ಬರೆದಿದ್ದಾರೆ. ನಾಗೇಂದ್ರ ಹೆಸರು ಬೇಕಿದ್ರೆ ಇಲ್ಲ, ಆದರೆ ದದ್ದಲ್ ಅವರ ಹೆಸರಿದೆ. ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಅನ್ನೋದನ್ನು ನಾನು ದದ್ದಲ್ ಅವರ ಬಳಿ ಹೇಳಿಕೊಂಡೆ. 2 ದಿನ ಕಾಯಿರಿ ಅಂದರು ಅಂತ ಡೆತ್ ನೋಟ್ನಲ್ಲಿ ಬರೆದಿದೆ. ಹಾಗಿದ್ದರೆ ಈ ಸಂಚಿನ ಪಾಲು ದದ್ದಲ್ ಅವರಿಗೆ ಸಿಗಬೇಕಲ್ವಾ? ದದ್ದಲ್ ಯಾಕೆ ಫ್ರೀ ಆಗಿದ್ದಾರೆ? ಯಾಕೆ ದದ್ದಲ್ ರಾಜೀನಾಮೆ ಕೊಡಬಾರ್ದು? ದದ್ದಲ್ ಅವರ ಹೆಸರು ಡೆತ್ ನೋಟ್ನಲ್ಲಿದೆ. 50 ಕೋಟಿ ಅವ್ಯವಹಾರವಾಗಿದೆ ಅಂತ ಹೇಳಿದಾಗ ಈ ಚಂದ್ರಶೇಖರಯ್ಯ ನೇರವಾಗಿ ನಿಗಮದ MD ಪದ್ಮನಾಭಯ್ಯ ಬಳಿ ಹೋಗ್ತಾರೆ. ಸ್ವಾಮಿ, 50 ಕೋಟಿ ದುಡ್ಡು ತಗೊಂಡಿದ್ದೀರಿ ಅಂತ ಅವರು ಹೇಳಿದಾಗ ಪದ್ಮನಾಭಯ್ಯ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರಿಗೆ ಫೋನ್ ಮಾಡ್ತಾರೆ? ನಾಗರಾಜ್, ಸಚಿವರ ಆಪ್ತ. ನಾಗರಾಜ್ ಎಲ್ಲಿದ್ದಾರೆ? ಅರೆಸ್ಟೆಡ್. ಅಲ್ಲಿಂದ ಪದ್ಮನಾಭಯ್ಯ ಅವರ ನಂತರ ಚಂದ್ರಶೇಖರಯ್ಯ ದದ್ದಲ್ ಅವರ ಬಳಿ ಹೋಗಿ ಹೇಳ್ತಾರೆ, ಸರ್ 50 ಕೋಟಿ ಹೋಗಿದೆ ದುಡ್ಡು. ಆಗ ನೀವೇನು ಹೇಳಿದ್ರಿ? 2 ದಿನ ಕಾಯಿರಿ. ಇದನ್ನು ಯಾರು ಬರೆದಿದ್ದಾರೆ? ಡೆತ್ ನೋಟಲ್ಲಿ ಬರೆದಿದ್ದಾರೆ. ಹಾಗಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರೋದು ದದ್ದಲ್ಗೂ ಗೊತ್ತು. ಹೆಸರೇ ಇಲ್ಲದ ನಾಗೇಂದ್ರ ರಾಜೀನಾಮೆಯನ್ನು ಪಡೀತಾರೆ ಅಂತಂದರೆ ಹೆಸರಿರುವ ಬಸನಗೌಡ ದದ್ದಲ್ ಯಾಕೆ ರಾಜೀನಾಮೆ ಕೊಡಬಾರ್ದು? ಯಾರು ಕೇಳೋದಂತ ಎಲ್ಲ ಕೇಳ್ತಾರೆ ಹತ್ರ. ಹಾಗಾಗಿ ಆ ಸತ್ಯಾಂಶ ಹೊರಗಳಿಗೆ ಬಂದರೆ ಯಾರು ಮುಂದುವರಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವ್ಯವಹಾರ ಪ್ರಕರಣ ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಅವರೇ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನಾವು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸಚಿವರ ಹಸ್ತಕ್ಷೇಪ ಇತ್ತ ಸರ್ ಇದರಲ್ಲಿ ತಮಗೆ ಮೇಲ್ನೋಟಕ್ಕೆ ಏನು ಅನಿಸುತ್ತೆ ಸರ್? ಇಲ್ಲ, ಯಾಕಂದರೆ ನಾವು ಯಾವುದನ್ನು ಸತ್ಯಾಂಶಗಳನ್ನು ಸಂಸ್ಥೆಯಲ್ಲಿ ಬರ್ತಾವೆ ಅವನ್ನು. ಕೊನೆಯದಾಗಿ ವಿಪಕ್ಷದವ್ರಿಗೆ ಏನು ಹೇಳ್ತೀರಿ ಸರ್? ಏನಿಲ್ಲ, ತಮ್ಮ ರಾಜೀನಾಮೆಗೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ, ಮಾಡಲಿ ಪಾಪ ಅವ್ರು. ಯಾಕಂದರೆ ಆಳುವಂಥ ಪಕ್ಷಗಳಿಗೆ ಕೇಳುವಂಥ ಪಕ್ಷಗಳು ಸಹಜವಾಗಿ ಅವ್ರು ಕೇಳ್ತಾ ಇರೋದು, ಅವ್ರ ಕರ್ತವ್ಯ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಏನೇ ಕೇಳಲಿ, ಎಲ್ಲರನ್ನೂ ಕೇಳ್ತಾರೆ. ಅವ್ರು ಯಾರು ಕೇಳೋದಂತ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ಆ ಸತ್ಯಾಂಶ ಹೊರಗಳಿಗೆ ಬಂದರೆ ಯಾರು ಮುಂದುವರಿಯೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನು ಸತ್ಯಾಂಶ ಹೊರಗೆ ಬಂದಮೇಲೆ ಅವ್ರಿಗೆ ಕೂಡ ಗೊತ್ತಾಗ್ತದೆ. ಇಷ್ಟೇ ನಾನು ಕೇಳೋದು. ನಮಗೇನಾದರೂ ಮುಖ್ಯಮಂತ್ರಿಗಳು ರಾಜೀನಾಮೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ? ಖಂಡಿತವಾಗಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರ ಅಡಿಯಲ್ಲಿ ಕೆಲಸ ಮಾಡೋರು ನಾವೆಲ್ಲ. ಥ್ಯಾಂಕ್ ಯು. ಇದಿಷ್ಟು ಕೂಡ ಬಸನಗೌಡ ದದ್ದಲ್ ಅವರ ಮಾತು. ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳು ತನ್ನ ರಾಜೀನಾಮೆಯನ್ನು ಕೇಳಿದ್ರು ಕೂಡ ನಾನು ಕೊಡೋದಕ್ಕೆ ಸಿದ್ಧ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ಯಾವುದೇ ಒಂದು ಆರೋಪಗಳಿರಲಿ ವಿಪಕ್ಷಗಳು ಮಾಡುವಂಥದ್ದು, ಅದಕ್ಕೆ ಸತ್ಯಾಂಶ ಅಂತಕ್ಕಂಥದ್ದು ಹೊರಗೆ ಬರಬೇಕು. ಈಗ ಈ ನಿಟ್ಟಿನಲ್ಲೇ ಈಗ ತನಿಖೆ ಆಗ್ತಾ ಇರ್ತಕ್ಕಂಥದ್ದು. ತನಿಖೆಯ ನಂತರ ಸತ್ಯಾಂಶ ಹೊರ ಬರಲಿ, ಆ ನಂತರ ತಲೆಬೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ಒಂದೇ ನೇರ ಮಾತು. ಆ ಡೆತ್ ನೋಟಲ್ಲಿ ಸಚಿವರ ಹೆಸರು ಇರಲಿಲ್ಲ, ಆದರೆ ಸಚಿವರ ಸೂಚನೆ ಅಂತಿತ್ತು. ರಾಜೀನಾಮೆ ಪಡ್ಕೊಂಡಿದ್ದಾರೆ. ಆದರೆ ದದ್ದಲ್ ಅವರ ಹೆಸರಿದೆ. ದದ್ದಲ್ ಅವರ ಬಳಿ ನಾನು ಹೋಗಿ ಹೇಳಿದ್ದೇನೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದೀನಿ ಅಂತೇಳಿ ಮೃತ ಚಂದ್ರಶೇಖರಯ್ಯ ತಮ್ಮ ಡೆತ್ ನೋಟಲ್ಲಿ ಬರೆದಿದ್ದಾರೆ.
ಈಗ ದದ್ದಲ್ ಹಾಗಿದ್ರೆ ದದ್ದಲ್ಗೆ ಭ್ರಷ್ಟಾಚಾರ ಗೊತ್ತಿದೆ. ದದ್ದಲ್ ಅವ್ರನ್ನ ಫಸ್ಟ್ ಒಳಗಾಕಿ. SIT ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡಬೇಕು. ದದ್ದಲ್ ಅವರು ಕೂಡ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಯಾಕಿಲ್ಲ? ನೀವು ಚಂದ್ರಶೇಖರಯ್ಯ ಅವರಿಗೆ ಹಾಗೆ ಹೇಳಿದ್ಯಾಕೆ? ಭ್ರಷ್ಟಾಚಾರ ವಿಚಾರ ನಿಮಗೆ ಗೊತ್ತಿದೆ ಎಂದಾಯ್ತು ನಮ್ಮ ಪ್ರಶ್ನೆ. ನಿಗಮದ ಅಧ್ಯಕ್ಷರಾಗಿ ನೀವೇನು ಕ್ರಮ ಕೈಗೊಂಡ್ರಿ? ಅಧ್ಯಕ್ಷರಾಗಿದ್ದು ನೀವು ಮೌನವಾಗಿದ್ದಿದ್ದು ಯಾಕೆ? ಅಂದರೆ ನೀವು ಕೂಡ ಭಾಗಿಯಾಗಿದ್ದೀರಿ. ಆಗ ನೀವು ಕೂಡ ಭ್ರಷ್ಟಾಚಾರದ ಭಾಗವಾದಿರಿ ಅಲ್ವಾ? ಈ ಕ್ವಶನ್ ಮತ್ತೊಮ್ಮೆ ಹಾಕಿಬೇಕಿದ್ರೆ ನಿಮ್ಮ ರಾಜೀನಾಮೆ ಕೂಡ ಅನಿವಾರ್ಯ ಅಲ್ವಾ? ರಿಪಬ್ಲಿಕ್ ಕನ್ನಡ ಪ್ರಶ್ನೆ. ಒನ್ಸ್ ಅಗೇನ್ ನೋಡಿ, ತೀರ್ಕೊಂಡಂಥವರು ಚಂದ್ರಶೇಖರಯ್ಯ ನಿಮ್ಮ ಬಳಿಗೆ ಬರ್ತಾರೆ. 2 ದಿನ ಕಾಯಿರಿ ಅಂತ ನೀವು ಯಾಕೆ ಹೇಳಿದ್ರಿ? ಅಂದರೆ ಭ್ರಷ್ಟಾಚಾರ ವಿಚಾರ ದದ್ದಲ್ ಅವರೇ ನಿಮ್ಗೆ ಗೊತ್ತಿತ್ತು. ನಿಮ್ಗೆ ಗೊತ್ತಿದ್ದ ನಂತರ ನೀವು ಅಧ್ಯಕ್ಷರಾಗಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ನೀವೆಲ್ಲ ಸೇರಿ ಸಂಚು ಮಾಡಿದ್ರಿ. ನಿಮಗೂ ಗೊತ್ತಿತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಚಂದ್ರಶೇಖರಯ್ಯ ಅವರ ಸಾವಿಗೆ ನೀವು ಕೂಡ